ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ. ಟೂ ಗುಡ್ ಆಗಿದೆ ಪ್ರೋಮೋ ಅಂತಾನೆ ಹೇಳ್ಬೇಕು. ಗೆಲ್ಲಲೇಬೇಕು ಅಂತ ಆಡ್ತಾರಂತ ಒಂದು ಜೋಡಿ ಒಂದು ಕಡೆ ಇದ್ರೆ, ಬೇರೆ ಜೋಡಿಯನ್ನ ಆಟದಿಂದ ಹೊರಕ್ಕೆ ಇಡಬೇಕು ಅಂದ್ಬಿಟ್ಟು ಗೆಲ್ಲಬೇಕು ಅನ್ಕೊಳ್ತಾರಂತ ಜೋಡಿ ಇನ್ನೊಂದ್ ಕಡೆ ಇದೆ. ಸೊ ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆಗಳಿದೆ, ಯಾರು ಸರಿ ಅನಿಸ್ತಾ ಇದಾರೆ, ಯಾರು ತಪ್ಪು ಅನಿಸ್ತಾ ಇದಾರೆ, ಅಂಡ್ ಬಿಗ್ ಬಾಸ್ ಅವರು ನೀಡಿರುವಂತ ಟಾಸ್ಕ್ ಏನು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಮಿಸ್ ಮಾಡದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸ್ನೇಹಿತರೆ, ಈ ಒಂದು ವಾರ ಬಿಗ್ ಬಾಸ್ ಅವರು ನೀಡಿರೋ ಟಾಸ್ಕ್ ಏನಪ್ಪಾ ಅಂದ್ರೆ, ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಜೋಡಿಗಳಾಗಿ ಮಾರ್ಪಾಡಾಗಿದ್ದಾರೆ. ಸೊ ಇಲ್ಲಿ ಒಂದು ಬಾಲ್ ನ ಗೇಮ್ ನ ನೀಡ್ತಾ ಇದ್ರೆ, ಮನೆಯಂತ ಜೋಡಿಗಳಿಗೆ ಕಾಲಿಗೆ ದಾರಾನ ಕಟ್ಟಲಾಗಿದೆ. ಸೊ ಜೋಡಿಗಳು ಒಂದು ಕಾಲಿನ ಮೇಲೆ ಕುಂತ್ಕೊಳ್ತಾ ಇಲ್ಲ ಅಂದ್ರೆ ಇಬ್ರು ಸಹ ಸಂಭಾಳಿಸ್ಕೊಂಡು ಹೋಗಿ ಬಾಲ್ ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಬಾಲ್ ನ ಕಲೆಕ್ಟ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಎದುರಾಳಿ ಕಂಟೆಸ್ಟೆಂಟ್ ಗಳ ಜೋಡಿಗಳಿಂದ ಬಾಲ್ ನ ಸೇಫ್ ಮಾಡ್ಕೊಂಡು ಎಂಡ್ ಲೈನ್ ನ ಕ್ರಾಸ್ ಮಾಡಿ ಯಾರು ಹೆಚ್ಚಿನ ಬಾಲ್ ನ ಕಲೆಕ್ಟ್ ಮಾಡ್ತಾರೋ ಅವ್ರು ಈ ಒಂದು ಟಾಸ್ಕ್ ನಲ್ಲಿ ಜೈಶೀಲ್ ರಾದಂಗೆ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ನ ನೀಡಿದ್ದಾರೆ. ಸೊ ಈ ಒಂದು ಟಾಸ್ಕ್ ನಲ್ಲಿ ಎಲ್ಲೋ ಒಂದ್ ಕಡೆ ಫ್ಲೆಕ್ಸಿಬಲ್ ಆಗಿ ಸಣ್ಣದಾಗಿರುವಂತ ಕಂಟೆಸ್ಟೆಂಟ್ ಗಳಿಗೆ ಬೆನಿಫಿಟ್ ಆಗುತ್ತೆ. ಸ್ವಲ್ಪ ಬಾಡಿಯಲ್ಲಿ ಗಾತ್ರ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಒಂದು ಟಾಸ್ಕ್ ಅಂತ ಹೇಳ್ಬೋದು. ಈ ರಘು ಸಾರ್ ಆಗಿರ್ಬೋದು, ಇಲ್ಲಾಂದ್ರೆ ಅಶ್ವಿನಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಟಾಸ್ಕ್ ಅಂತಾನೆ ಹೇಳ್ಬೋದು. ಅಂಡ್ ಟಾಸ್ಕ್ ಸಹ ಪ್ರಾರಂಭವಾಗಿದೆ. ಮನೆಯಲ್ಲಿರುವಂತ ಜೋಡಿಗಳು ಸಹ ಬಾಲ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇಗನೆ ತೆರಳ್ತಾ ಇದ್ರೆ, ಬಾಲ್ ಗಳನ್ನ ಕಲೆಕ್ಟ್ ಮಾಡ್ಕೊಂತ ವಿಚಾರದಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳಿಂದ ಕಸಿದ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ತಾ ಇದಾರೆ, ಲಾಕ್ ಮಾಡ್ತಾ ಇದಾರೆ, ಒಬ್ಬರ ಮೇಲೆ ಒಬ್ರು ಬೀಳ್ತಾ ಇದಾರೆ, ಹೇಳ್ತಾ ಇದಾರೆ. ಸೊ ಈ ಒಂದು ವಿಚಾರದಲ್ಲಿ ಪ್ರೋಮೋದಲ್ಲಿ ಏನೆಲ್ಲ ಮಾತುಗಳಿದೆ ಅಂತ ನಾವು ನೋಡೋದಾದ್ರೆ, ಟಾಸ್ಕ್ ಆಕ್ಚುಲಿ ಕಂಪ್ಲೀಟ್ ಆದ್ರೆ, ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ನೈಟ್ ಇಲ್ಲಿ ಚರ್ಚೆ ಮಾಡ್ತಾ ಇದಾರೆ ಗಿಲ್ಲಿ ಮತ್ತೆ ಕಾವ್ಯ ಅವರು. ಅಲ್ಲಿ ಗಿಲ್ಲಿ ಅವರು ಒಂದು ಮಾತನ್ನ ಹೇಳ್ತಾ ಇದಾರೆ, ಯಾರೇ ಗೆದ್ರು ಸಹ ಪಕ್ಕಾ ನಮ್ಮನ್ನ ಹೊರಗಡೆ ಇಡ್ತಾರೆ ನೋಡ್ಕೊ ಟಾಸ್ಕ್ ನಿಂದ ಅಂತ ಹೇಳ್ತಾ ಇದಾರೆ. ಸೊ ಈ ಒಂದು ಟಾಸ್ಕ್ ನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಯಾವುದೆಲ್ಲ ಒಂದು ಜೋಡಿ ಈ ಒಂದು ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಇರುವಂತ ಸರಣಿ ಟಾಸ್ಕ್ ಗಳಲ್ಲಿ ಗೆಲ್ತಾರೋ ಆ ಒಂದು ಜೋಡಿಗೆ ಬೇರೆ ಜೋಡಿಗಳನ್ನ ಈ ಒಂದು ಟಾಸ್ಕ್ ನಿಂದ ಅಥವಾ ಕ್ಯಾಪ್ಟನ್ಸಿ ರೇಸ್ ನಿಂದ ಹೊರಕ್ಕೆ ಇಡುವಂತ ಒಂದು ಅಧಿಕಾರ ಸಹ ಇರುತ್ತೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ನಿನ್ನೆ ನೈಟ್ ರಕ್ಷಿತಾ ಶೆಟ್ಟಿ ಮತ್ತೆ ಮಾಳು ಜಯಶೀಲರಾಗಿದ್ದಾರೆ. ಅವರು ರಜತ್ ಮತ್ತೆ ಚೈತ್ರ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ. ಸೊ ಯಾರ್ಯಾರೆಲ್ಲ ಯಾವ ಟಾಸ್ಕ್ ನಲ್ಲಿ ಜಯಶೀಲರಾಗ್ತಾರೆ ಅವ್ರು ಬೇಕಾದ್ರೆ ಅವ್ರಿಗೆ ಇಷ್ಟಪಟ್ಟಂತ ಜೋಡಿನ ಈ ಟಾಸ್ಕ್ ಅಥವಾ ಕ್ಯಾಪ್ಟನ್ ಸೀರೀಸ್ ನಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಅವ್ರನ್ನ ಹೊರಗಡೆ ಇಡ್ಬೋದು. ಸೊ ಒಂದು ವಿಚಾರದಲ್ಲಿ ಇಲ್ಲಿ ಗಿಲ್ಲಿ ಅವ್ರು ಮಾತಾಡ್ತಾ ಇದಾರೆ, ಯಾರೇ ಗೆದ್ರು ಸಹ ನಮ್ಮನ್ನಂತೂ ಹೊರಗಡೆ ಇಡೋದ್ ಪಕ್ಕ. ಸೊ ನಾವು ಗೆಲ್ಬೇಕು ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ. ಅಂಡ್ ರಾಶಿಕಾ ಅವ್ರು ಇಲ್ಲಿ ಸೋಫಾದಲ್ಲಿ ಕುತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ನೈಟ್ ಆಕ್ಚುಲಿ ಡಿಸ್ಕಷನ್ ಆಗಿದ್ದು, ನೈಟ್ ನ ಮಾತಾಡ್ತಾ ಇದಾರೆ. ಅದೇನಪ್ಪಾ ಅಂದ್ರೆ, ನಾನಂತೂ ಯಾರನ್ನೂ ಆಚೆ ಇಡೋದಿಲ್ಲ, ಕಾವ್ಯ ಮತ್ತೆ ಗಿಲ್ಲಿನ ಆಚೆ ಇಡ್ತಾ ಇದೀವಿ ಅಷ್ಟೇ ಅನ್ನೋ ತರ ಇಲ್ಲಿ ಸೂರಜ್ ಅವ್ರ ಹತ್ರ ಮಾತಾಡ್ತಾ ಇದಾರೆ. ಸೊ ನಿನ್ನೆ ನೈಟ್ ಏನೆಲ್ಲ ಮಾತುಕತೆಗಳಾಯ್ತು, ಚರ್ಚೆಗಳಾಯ್ತು ಬಿಗ್ ಬಾಸ್ ಮನೆಯಲ್ಲಂತೆ, ನೈಟ್ ಮಾತುಕತೆಗಳ ವಿಚಾರವಾಗಿ ವಿಡಿಯೋ ಮಾಡದಲ್ಲಿ ಈ ಒಂದು ವಿಚಾರವನ್ನು ಸಹ ನಾನು ಹೇಳಿದ್ದೆ. ಆ ಒಂದು ಪ್ರೋಮೋದಲ್ಲಿ ನಮ್ಗೆ ಇಲ್ಲಿ ರಾಶಿಕ್ ಅವರು ಮಾತಾಡ್ತಾ ಇರೋದು ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಸ್ವಂತ ಆಟದ ಮೇಲೆ ನಾವು ಗೆಲ್ಬೇಕು, ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಗಿಂತ ಜಾಸ್ತಿ ಕಾವ್ಯ ಮತ್ತೆ ಇಲ್ಲಿ ಗಿಲ್ಲಿ ಅವ್ರನ್ನ ಸೋಲ್ಸ್ಬೇಕು ಅನ್ನೋದು ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ, ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ವರ್ಸಸ್ ರಾಶಿಕಾ ಏನ್ ನಡೀತು, ಮತ್ತೆ ಕಾವ್ಯ ವರ್ಸಸ್ ರಾಶಿಕಾ ಏನ್ ನಡೀತು, ಅಂಡ್ ಸೂರಜ್ ವರ್ಸಸ್ ಗಿಲ್ಲಿ ಏನ್ ನಡೀತು, ಅದು ಇಲ್ಲಿ ಮುಖ್ಯವಾದಂತ ಕಾರಣ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಸೂರಜ್ ಅವರು ಟಾಸ್ಕ್ ಆಡ್ಬೇಕಾದ್ರೆ ಒಂದು ಬಾಲ್ ನ ಶರ್ಟ್ ಒಳಗಡೆ ಮಚ್ಚಿಟ್ಕೊಂಡಿದ್ದಾರೆ. ಅದು ಟಾಸ್ಕ್ ಒಂದು ಅವರ ಒಂದು ಗೇಮ್ ಪ್ಲಾನ್ ಸಹ ಆಗಿರ್ಬೋದು. ಎಲ್ಲ ಒಂದ್ ಕಡೆ ಕೈಯಲ್ಲಿ ಇಟ್ಕೊಂಡ್ರೆ ಬೇಗ ಹೊಡೆದಿದ ತಕ್ಷಣ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆ ಒಂದು ವಿಚಾರದಲ್ಲಿ ಶರ್ಟ್ ಅಲ್ಲಿ ಇಟ್ಕೊಂಡಿದೀನಿ ಅಂತ ಅದೊಂದು ಅವ್ರದ್ದು ಗೇಮ್ ಪ್ಲಾನ್ ಸಹ ಆಗಿರ್ಬೋದು. ಅಂಡ್ ಇಲ್ಲಿ ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು ಶರ್ಟ್ ಒಳಗಡೆ ಕೈ ಹಾಕ್ತಾ ಇದ್ರೆ ಬಾಲ್ ನ ತಗೊಳ್ಳೋದಕ್ಕೆ ಅದೇನು ತಪ್ಪೇನಿಲ್ಲ. ಶರ್ಟ್ ಒಳಗಡೆ ಮಚ್ಚಿಟ್ಕೊಂಡಿದ ತಕ್ಷಣ ಶರ್ಟ್ ಒಳಗಡೆ ಕೈ ಹಾಕ್ಬಾರ್ದು ಅನ್ನೋದೇನಿಲ್ಲ. ಇನ್ ಕೇಸ್ ಏನಾದ್ರು ವುಮೆನ್ಸ್ ಇಲ್ಲ ಲೇಡಿ ಕಂಟೆಸ್ಟೆಂಟ್ ಗಳು ಇಟ್ಕೊಂಡಿದ್ರೆ ಕೈ ಹಾಕಿದ್ರೆ ತಪ್ಪಾಗುತ್ತೆ. ಬಟ್ ಮೇಲ್ ಕಂಟೆಸ್ಟೆಂಟ್ ಒಂದು ಗೇಮ್ ಪ್ಲಾನ್ ಪ್ರಕಾರ ಅವ್ರು ಯೋಚನೆ ಮಾಡಿ ಇಟ್ಕೊಂಡಾಗ ಆ ಒಂದು ಬಾಲ್ ಕಸಿದ್ಕೊಳ್ಬೇಕಾಗಿರೋದ್ರಿಂದ ಇವರು ಸಹ ಕೈ ಹಾಕ್ಬೋದು. ಆ ಒಂದು ವಿಚಾರದಲ್ಲಿ ಇಲ್ಲಿ ಸೂರಜ್ ಅವರು ಶರ್ಟ್ ಒಳಗಡೆ ಎಲ್ಲ ಕೈ ಹಾಕೋಂಗಿಲ್ಲಮ್ಮ ಅಂದ್ಬಿಟ್ಟು ಕಾವ್ಯ ಅವ್ರಿಗೆ ಹೇಳ್ತಾ ಇದಾರೆ. ಸೂರಜ್ ಅವರೇ, ನೀವು ಶರ್ಟ್ ಒಳಗಡೆ ಬಾಲ್ ಇಟ್ಕೊಂಡ್ರೆ ಇನ್ನೆಲ್ಲಿ ಕೈ ಹಾಕೋಣ, ಶರ್ಟ್ ಒಳಗಡೆ ಅಂದ್ರೆ ಕೈ ಹಾಕಿ ಬಾಲ್ ತೆಗಿಬೇಕು ಅನ್ನೋ ಕಾವ್ಯ ಅವರು ಸಹ ಉತ್ತರ ಕೊಡ್ತಾ ಇದಾರೆ. ಕರೆಕ್ಟ್ ಆಗಿರುವಂತ ಕಾನ್ವರ್ಸೇಷನ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಟಾಸ್ಕ್ ತೀರಾ ಅಂದ್ರೆ ತೀರಾ ಸ್ವಲ್ಪ ವೈಲ್ಡ್ ಆಗಿ ನಡೀತಾ ಇದೆ ಅಂತ ಹೇಳ್ಬೋದು. ಒಬ್ಬರ ಮೇಲೆ ಒಬ್ರು ಬೀಳ್ತಾ ಇದ್ರೆ, ಇಲ್ಲಿ ನಾವು ಪ್ರೋಮೋದಲ್ಲಿ ನೋಡೋದಾದ್ರೆ ಏನು ರಘು ಸರ್ ಇದಾರೆ, ಇಲ್ಲಿ ಮಾಡೋರು ಎತ್ತು ಜೋರಾಗಿ ಹಿಂಗ್ ಎಳ್ಕೊಂತ ಇರೋದಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಕೆಳಗಡೆ ಬೀಳ್ತಾ ಇರೋದಾಗಿರ್ಬೋದು. ಅಂಡ್ ಇಲ್ಲಿ ಪ್ರೋಮೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಕಾಣಿಸುತ್ತೆ. ಆ ಒಂದು ವಿಚಾರ ನಾನು ಲೈವ್ ನಲ್ಲಿ ಸಹ ನೋಡಿದೆ ನಾನು. ಅದೇನಪ್ಪಾ ಅಂದ್ರೆ, ಇಲ್ಲಿ ಸೂರಜ್ ಮತ್ತೆ ರಾಶಿಕ್ ಅವ್ರ ಹತ್ರ ಬಾಲ್ ನ ಕಸಿದ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಗಿಲ್ಲಿ ಅವರು ಸೂರಜ್ ಮತ್ತೆ ರಾಶಿಕ್ ಅವ್ರು ಓಡ್ಬೇಕಾದ್ರೆ ರಾಶಿಕ್ ಅವ್ರ ಕಾಲ್ ಹಿಡ್ಕೊಂಡು ಎಳೆದು ಬಿಡ್ತಾರೆ. ಸೊ ಒಂದು ಸಂದರ್ಭದಲ್ಲಿ ರಾಶಿಕ್ ಅವ್ರು ಎಷ್ಟು ದೊಡ್ಡ ಬ್ಯಾಟರ್ ಬೇಕಾದ್ರೂ ಮಾಡ್ಬೋದಾಯ್ತು. ಬಟ್ ಎಲ್ಲ ಒಂದ್ ಕಡೆ ರಾಶಿಕ್ ಅವ್ರು ಅದನ್ನ ಮ್ಯಾಟರ್ ಮಾಡೋದಕ್ಕೆ ಹೋಗೋದಿಲ್ಲ. ನಾರ್ಮಲ್ ಆಗಿ ಗೇಮ್ ನಲ್ಲಿ ಆಡದಂತ ವಿಚಾರ ಅನ್ನೋ ತರ ತಗೊಂಡ್ಬಿಡ್ತಾರೆ, ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಂಡ್ ಅದೇ ಸಂದರ್ಭದಲ್ಲಿ ಕಾವ್ಯ ವರ್ಷ ಗಿಲ್ಲಿಗೆ ಬುದ್ಧಿ ಹೇಳ್ತಾರೆ, ಗಿಲ್ಲಿ ಆತರ ಮಾಡಬಾರ್ದು, ತಪ್ಪಾಗುತ್ತೆ, ಅದು ಕಾಲೆಲ್ಲ ಎಳೆಯಕ್ ಹೋಗ್ಬಿಟ್ಟು ಕೆಳಗಡೆ ಬಿದ್ರೆ ಜಾಸ್ತಿ ಜೋರಾಗಿ ಫಿಟ್ ಆಗುತ್ತೆ ಅಂದ್ಬಿಟ್ಟು ಕಾವ್ಯ ಅವ್ರು ಅಲ್ಲೇನೆ ಹೇಳ್ತಾರೆ.
ಸೊ ಎಲ್ಲೋ ಒಂದ್ ಕಡೆ ಇದೊಂದು ಮಾಡಬಾರ್ದಾಯ್ತು ಗಿಲ್ಲಿಯವರು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬಾತ್ರೂಮ್ ನಲ್ಲಿ ಇಮಿಟೇಷನ್ ಮಾಡ್ತಾ ಇದಾರೆ ಸೂರಜ್ ಅವರು. ಪ್ರತಿಯೊಬ್ಬರು ಸಹ ಗಿಲ್ಲಿ ಹಾಸ್ಯ ಅಂತ ಇದಾರೆ, ಅದೆಲ್ಲರಿಗೂ ಸಹ ಗೊತ್ತಿರೋದು ತಾನೆ ಅಂತ ಹೇಳ್ತಾ ಇದಾರೆ. ಅಂಡ್ ಆಲ್ನಲ್ಲಿ ಬಿಗ್ ಬಾಸ್ ಮನೇಲಿ ಕುಳಿತುಕೊಂಡಿರುವಂತ ಗಿಲ್ಲಿ ಅವರು ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್ ಅಂತ ಹೇಳ್ತಾ ಇದ್ರೆ. ಅಂಡ್ ಇಲ್ಲಿ ರಾಶಿಕಾ ಅವ್ರನ್ನ ಬೀಳಿಸ್ತಾ ಇರೋದು, ಗಿಲ್ಲಿಯವರು ಸಹ ಬೀಳ್ತಾ ಇರೋದು ನಮ್ಗೆ ಪ್ರೋಮೋದ ಕೊನೆಯಲ್ಲಿ ಕಾಣಿಸ್ತಾ ಇದೆ. ಸೊ ಪ್ರೋಮೋದಲ್ಲಿ ಇರುವಂತ ಮಾತುಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು ಇದು. ಅಂಡ್ ಇಲ್ಲಿ ನಾವು ನಿನ್ನೆ ನಡೆದಂತ ಟಾಸ್ಕ್ ನ ವಿಚಾರ ಅಂತ ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ರಾಶಿಕಾ ಮತ್ತೆ ಸೂರಜ್ ಅವ್ರು ಏನ್ ಚಾಲೆಂಜ್ ಮಾಡಿದ್ರು ಗಿಲ್ಲಿ ವರ್ಸಸ್ ಕಾವ್ಯ ಅಂತ. ಮೊದಲನೇ ಟಾಸ್ಕ್ ನ ಮಟ್ಟಿಗೆ ನಾವು ನೋಡ್ಕೊಳ್ಳೋದಾದ್ರೆ ರಾಶಿಕಾ ಮತ್ತೆ ಗಿಲ್ಲಿ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು. ಮೊದಲನೇ ಟಾಸ್ಕ್ ನ ಮಟ್ಟಿಗೆ ಸ್ವಲ್ಪ ಮೇಲ್ಗೈ ಸಾಧಿಸಿರ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಮೈನ್ ಆಗಿ ಎರಡು ದೃಷ್ಟಿಕೋನದಿಂದ ನೋಡ್ಬೇಕಾಗುತ್ತೆ. ಒಂದೇನಪ್ಪಾ ಅಂದ್ರೆ ನಾವು ಹೇಗಾದ್ರೂ ಮಾಡಿ ಜಯಶೀಲರಾಗ್ಬೇಕು, ನಾವು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನ ಬೇರೆ. ಇನ್ನೊಂದೇನಪ್ಪಾ ಅಂದ್ರೆ ನಾವು ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಎದುರಾಳಿ ಕಂಟೆಸ್ಟೆಂಟ್ ನ ಗೆಲ್ಲದೆ ಇರೋ ತರ ಮಾಡ್ಬೇಕು, ಅವರೇ ನಮ್ಮ ಟಾರ್ಗೆಟ್, ಅವ್ರನ್ನ ಹೊರಗಡೆ ಇಡಬೇಕು ಅನ್ನೋದು ಇನ್ನೊಂದು ದೃಷ್ಟಿಕೋನ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ರಾಶಿಕಾ ಮತ್ತೆ ಸೂರಜ್ ಅವರು ಗಿಲ್ಲಿ ಮತ್ತೆ ಕಾವ್ಯನ ಸೋಲ್ಸೋದಷ್ಟೇನೆ ನಮ್ಮ ಆಟ, ನಾವು ಕ್ಯಾಪ್ಟನ್ ಆಗೋದಿಲ್ಲ ಅಂದ್ರೆ ನಾವು ಟಾಸ್ಕ್ ನ ವಿನ್ ಆಗೋದಷ್ಟೇ ಮೂಲ ಅಲ್ಲ, ನಮ್ಗೆ ಅವ್ರಿಬ್ರು ಸೋಲ್ಸೋದಷ್ಟೇನೆ ಮುಖ್ಯ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇರೋದು. ಇನ್ನೊಂದ್ ಕಡೆ ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ವೇನೋ. ಮೇ ಬಿ ಕ್ಯಾಪ್ಟನ್ ಆದ್ರೆ ಬಿಗ್ ಬಾಸ್ ಮನೆಗೆ ಆಗ ಗಿಲ್ಲಿಗಾಗಿರ್ಬೋದು ಕಾವ್ಯಗಾಗಿರ್ಬೋದು ಉತ್ತರ ಕೊಟ್ಟಂಗಾಗುತ್ತೆ. ನೋಡು ನಾವು ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಿದೀವಿ, ಇದು ನಮ್ಮ ತಾಕತ್ತು, ನಿಮ್ಮ ಜೋಡಿಗೂ ನಮ್ಮ ಜೋಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡು, ನಾವು ಆಟ ಆಡಿ ಪ್ರೂವ್ ಮಾಡಿದೀವಿ ಅನ್ನೋ ಬೇಕಾದ್ರೆ ಇವ್ರು ಮಾತಾಡ್ಬೋದು. ಬಟ್ ಕ್ಯಾಪ್ಟನ್ ಆಗಿ ಪ್ರೂವ್ ಮಾಡೋದ್ರ ಬದಲಾಗಿ ಗೇಮ್ ನಿಂದ ಹೇಗಾದ್ರೂ ಮಾಡಿ ಗಿಲ್ಲಿ ಕಾವ್ಯನ ಹೊರಗಡೆ ಇಟ್ಟರೆ ಸಾಕು ಅನ್ನೋ ವಿಚಾರದಲ್ಲಿ ಜಾಸ್ತಿ ಗಮನ ಹರಿಸ್ತಾ ಇದಾರೆ ಇವರು ಅಂತಾನೆ ಹೇಳ್ಬೋದು. ಅಂಡ್ ನಡೆದಂತ ಮೊದಲನೇ ಟಾಸ್ಕ್ ನಲ್ಲೂ ಸಹ ಕಾವ್ಯ ಗಿಲ್ಲಿಗೆ ಕಂಪೇರ್ ಮಾಡಿದ್ರೆ ಸೂರಜ್ ಮತ್ತೆ ರಾಶಿಕ್ ಅವರು ತುಂಬಾ ತೀರನೇ ಒಂದ್ ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಿನ್ನೆ ನಡೆದಂತ ಟಾಸ್ಕ್ ನಲ್ಲಿ ಕೊನೆಯಲ್ಲಿ ಲೈವ್ ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಗಿಲ್ಲಿ ಕಾವ್ಯ ಅಂಡ್ ರಕ್ಷಿತಾ ಮಾಡೋರ್ದು ಇಬ್ರು ಸಹ ಈಕ್ವಲ್ ಆಗಿತ್ತು. 3 ಬಾಲ್ಸ್ ನ ಕಲೆಕ್ಟ್ ಮಾಡಿದ್ರು. ಅಂಡ್ ಈಗಾಗಲೇ ನಿಮ್ಗೆ ಲೈವ್ ನ ಕುರಿತಾಗಿ ವಿಡಿಯೋ ಮಾಡಿದಾಗ ಅದರಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೆ ಚೈತ್ರ ಮತ್ತೆ ರಜತ್ ಅವರು ಇದ್ದಾರೆ. ಈ ಒಂದು ಟಾಸ್ಕ್ ನಲ್ಲಿ ರಕ್ಷಿತಾ ಮತ್ತೆ ಮಾಡೋರು ಜಯಶೀಲರಾಗಿ ಅವರು ಇವರಿಬ್ಬರನ್ನ ಸಹ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳಿದೆ. ಸೊ ಆ ಒಂದು ವಿಚಾರದಲ್ಲಿ ಮುಂದಿನ ಟಾಸ್ಕ್ ಯಾವ ತರ ಇರ್ಬೋದು ಅಂತ ಇಂಟ್ರೆಸ್ಟಿಂಗ್ಲಿ ಕಾಯ್ತಾ ಇದ್ದೀನಿ. ಯಾಕೆ ಅಂದ್ರೆ ಫಿಸಿಕಲ್ ಟಾಸ್ಕ್ ಆಗಿದ್ರಿಂದ ಇವೆಲ್ಲರೂ ಸಹ ಮೇಲ್ಮೇಲೆ ಬಿದ್ದು ಜೋರಾಗಿ ಬಾಲಗಳನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಜಾಸ್ತಿ ಫಿಸಿಕಲ್ ಆಗಿದ್ರಿಂದ ಸಿಕ್ಕಾಪಟ್ಟೆ ದೊಡ್ಡದಾದಂತ ಗಾಯನೇ ಆಗಿದೆ ಇಲ್ಲಿ ಸ್ಪಂದನ ಅವ್ರಿಗೆ ಅಂತ ಹೇಳ್ಬೋದು. ಸ್ಪಂದನ ಅವ್ರ ಕಾಲಿಗೆ ಕಟ್ಟು ಸಹ ಹಾಕಿದ್ದಾರೆ. ಅಂಡ್ ಇಲ್ಲಿ ರಜತ್ ಅವ್ರ ಕಾಲ್ಗೂ ಸಹ ಗಾಯ ಆಗಿದೆ. ಸೊ ಒಂದು ವಿಚಾರದಲ್ಲಿ ನೆಕ್ಸ್ಟ್ ಗೇಮ್ಸ್ ಯಾವ ತರ ಪ್ಲಾನ್ ಮಾಡಿರ್ಬೋದು ಬಿಗ್ ಬಾಸ್ ಅಂತ ಸಿಕ್ಕಾಪಟ್ಟೆ ಕುತೂಹಲದಿಂದ ನಾನು ಸಹ ಕಾಯ್ತಾ ಇದ್ದೀನಿ. ಫಿಸಿಕಲ್ ಟಾಸ್ಕ್ ಅಂತೂ ಮತ್ತೆ ಇರೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಯಾರು ಇಬ್ಬರು ಕಂಟೆಸ್ಟೆಂಟ್ ಗಳಿಗೆ ಗಾಯ ಆಗಿದೆ. ಅಂಡ್ ಬೇರೆ ಟಾಸ್ಕ್ ಬಂದ್ರೆ ಯಾವ ತರ ಟಾಸ್ಕ್ ಬರ್ಬೋದು ಅನ್ನೋ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಫ್ರೋಮೋನ ಮಟ್ಟಿಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಫ್ರೋಮೋದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಾರು ಫ್ಲೆಕ್ಸಿಬಲ್ ಆಗಿ ಸಣ್ಣ ಇದ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಾ ಅಂತ ಹೇಳ್ಬೋದು. ಅದು ರಕ್ಷಿತಾ ಆಗಿರ್ಬೋದು, ಮಾಳು ಆಗಿರ್ಬೋದು, ಅಂಡ್ ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು. ಅಂಡ್ ಫ್ರೋಮೋನ ಕೊನೆಯಲ್ಲಿ ಸೂರಜ್ ಅವರು ಬಾಲ್ ನ ಕಲೆಕ್ಟ್ ಮಾಡಕ್ ಬರ್ತಾ ಇದ್ದಾಗ ಗಿಲ್ಲಿ ಅವರು ಬಾಲ್ ನ ತಗೊಂಡು ನನಗೆ ನಿನಗ್ ಸಿಗೋದ್ ಬೇಡ, ನನಗೂ ಸಿಗೋದ್ ಬೇಡ ಅಂತ ಜೋರಾಗಿ ಎಸ್ದಾಗ್ತಾ ಇದಾರೆ. ಅಂಡ್ ಇನ್ನೊಂದು ಇಲ್ಲಿ ಕುತೂಹಲವಾಗಿರುವಂತ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಬಾಲ್ ಏನಾದ್ರೂ ಇನ್ ಕೇಸ್ ಸ್ವಿಮ್ಮಿಂಗ್ ಪೂಲ್ ಹೋಗ್ಬಿದ್ರೆ ಆ ಬಾಲ್ ಕೌಂಟ್ ಆಗೋದಿಲ್ಲ. ಅಲ್ಲಿ ಬಾಲ್ಗೆ ಅಂತ ಇರಿಸಿರುವಂತ ಜಾಗದಲ್ಲಿ ಏನಿದೆ ಅಲ್ಲಿ ಮಾತ್ರ ಕಲೆಕ್ಟ್ ಮಾಡ್ಕೊಬೇಕು. ಗಾರ್ಡನ್ ಏರಿಯಾದಲ್ಲಿ ಬಾಲ್ ಇದ್ರೆ ಮಾತ್ರ ಕಲೆಕ್ಟ್ ಮಾಡ್ಕೊಬೇಕು. ಸ್ವಿಮ್ಮಿಂಗ್ ಪೂಲ್ಗೆ ಏನಾದ್ರು ಎಸೆದ್ ಬಿಟ್ರೆ ಆ ಬಾಲ್ ಕೌಂಟ್ ಆಗೋದಿಲ್ಲ ಅನ್ನೋ ತರ ಹೇಳಿದ್ದಾರೆ. ಅಂಡ್ ಈ ಒಂದು ಗೇಮ್ ನ ಸಂಚಾಲಕರಾಗಿ ನಮ್ಗೆ ಇಲ್ಲಿ ಧ್ರುವಂತ್ ಅವರು ಮತ್ತೆ ಧನುಷ್ ಅವರು ಕಾಣ ಸಿಗ್ತಾ ಇದಾರೆ. ಅಂಡ್ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ ನ ಯಾವ ತರ ಪ್ಲಾನ್ ಮಾಡಿದ್ದಾರೆ, ಬಿಗ್ ಬಾಸ್ ಮನೇಲಿ ಈಗಾಗಲೇ ಬಾಲಗಳನ್ನ ಒಂದಷ್ಟನ್ನು ಇರಿಸಲಾಗಿದೆ. ಸೊ ಒಂದೊಂದು ರೌಂಡ್ ಅಲ್ಲಿ ಎಷ್ಟು ಬಾಲಗಳನ್ನು ಇರಿಸಬೇಕು ಅಂತ ಸಂಚಾಲಕರಿಗೆ ಹೇಳ್ತಾರೆ. ಸೊ ಅಷ್ಟು ಬಾಲಗಳನ್ನ ಸಂಚಾಲಕರು ತಂದು ಆ ಒಂದು ಬಾಲ್ ಇರಿಸುವಂತ ಜಾಗದಲ್ಲಿ ಇರಿಸ್ತಾರೆ. ಆಗ ಮನೆಯಲ್ಲಿರುವಂತಹ ಜೋಡಿಗಳು ಕಾಲಿಗೆ ದಾರ ಕೊಟ್ಕೊಂಡು ಇಬ್ರು ಸಹ ಜೊತೆಲಿ ಸಂಭಾಳಿಸ್ಕೊಂಡು ಹೋಗಿ ಆ ಬಾಲ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಎದುರಾಳಿ ಕಂಟೆಸ್ಟೆಂಟ್ ಅದನ್ನ ಕಿತ್ಕೊಳ್ದೆ ಇರೋ ತರ ನೋಡ್ಕೊಂಡು ಎಂಡ್ಲೈನ್ ದಾಟ್ಬಿಟ್ಟು ಬಾಲ್ಗಳನ್ನ ಅವ್ರಿಗೆ ಇಟ್ಟಿರುವಂತ ಜಾಗದಲ್ಲಿ ತಂದು ಇರಿಸಬೇಕು. ಆ ತರ ಅವರು ಜಯಶೀಲರಾಗ್ತಾರೆ. ಸೊ ಈ ಒಂದು ಟಾಸ್ಕ್ ನಲ್ಲಿ ರಕ್ಷಿತಾ ಮತ್ತೆ ಮಾಡೋರು ಅಥವಾ ಕಾವ್ಯ ಮತ್ತೆ ಗಿಲ್ಲಿಯವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದಾರೆ ಅಂತಾನೆ ಹೇಳ್ಬೋದು. ಅಂಡ್ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಮತ್ತೆ ದಪ್ಪ ಇರೋದ್ರಿಂದ ರಘು ಅವ್ರಿಗೆ ಮತ್ತೆ ಇಲ್ಲಿ ಯಾರಿಗೆ ನಮ್ಮ ಅಶ್ವಿನಿ ಗೌಡ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಎಲ್ಲೋ ಒಂದ್ ಕಡೆ ಫಿಸಿಕಲ್ ಟಾಸ್ಕ್ ಬಂದಿದ ತಕ್ಷಣ ರಘು ಅವ್ರು ಸಿಕ್ಕಾಪಟ್ಟೆ ಸ್ವಲ್ಪ ಜಾಸ್ತಿನೇ ಓವರ್ ಆಗಿ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು. ನಮ್ಗೆ ನಿನ್ನೆ ನಡೆದಂತಹ ಒಂದು ಲೈವ್ ನಲ್ಲೂ ಸಹ ಅದೇ ಕಾಣ ಸಿಗ್ತಾ ಇತ್ತು. ಫ್ರೋಮೋದಲ್ಲಿ ಸಹ ನಮ್ಗೆ ಅದು ಕಾಣ ಸಿಗ್ತಾ ಇದೆ. ಮಾಡೋರ್ನ ಜೋರಾಗಿ ಎತ್ತಿ ಈ ತರ ಎಳ್ಕೊಳ್ತಾ ಇದಾರೆ. ರಕ್ಷಿತಾ ಶೆಟ್ಟಿ ಅವರ ಕೆಳಗಡೆ ಬಿದ್ದೋಗ್ತಾ ಇದಾರೆ. ಸೊ ಜಾಸ್ತಿಗೆ ತುಂಬಾ ಗೇಮ್ಗೆ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತಾರೆ ರಘು ಸರ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಈ ಟಾಸ್ಕ್ ನಲ್ಲಿ ನಿಮಗೆ ಈ ಒಂದು ವಾರ ನಡೆಯುವಂತ ಸರಣಿ ಟಾಸ್ಕ್ ಗಳ ಪೈಕಿ ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ನಿಮಗೆ ಪರ್ಸನಲ್ ಆಗಿ ಅನಿಸ್ತಾ ಇದೆ? ಅಂಡ್ ಗಿಲ್ಲಿ ಅಂಡ್ ಕಾವ್ಯ ವರ್ಸಸ್ ರಾಶಿಕಾ ಮತ್ತೆ ಸೂರಜ್ ಅಲ್ಲಿ ಯಾರು ಕರೆಕ್ಟ್ ಅಂತ ನಿಮ್ಗೆ ಅನಿಸ್ತಾ ಇದ್ದಾರೆ? ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾವ ಒಂದು ಜೋಡಿ ಕರೆಕ್ಟ್ ಆದಂತ ರೀತಿಯಲ್ಲಿ ಕರೆಕ್ಟ್ ಆದಂತ ದಾರಿಯಲ್ಲಿ ಬಿಗ್ ಬಾಸ್ ಮನೇಲಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನನ್ನ ಕಡೆಯಿಂದ ನಿಮ್ಗೆ ಪ್ರತಿನಿತ್ಯ ಲೈವ್ ನ ಕುರಿತಾಗಿ ಅಪ್ಡೇಟ್ಸ್ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಆಗಿರ್ಬೋದು, ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಮಿಸ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.